ಹೇಳಿ ಸರ್, ಯಾವುದದು ಗಾಡಿ? ಸರ್ ಸ್ವಿಫ್ಟ್ ಡಿಸೈರ್ ಸರ್, ಓಲ್ಡ್. ಸ್ವಿಫ್ಟ್ ಡಿಸೈರ್ ಲಾಂಗ್ ಡಿಕ್ಕಿದಾ? ಹಾಂ ಸರ್, ಲಾಂಗ್ ಡಿಕ್ಕಿ ಸರ್. ಯಾವ್ದು ವಿಡಿಯೋನಾ ಟೂರಾ ಯಾವ್ದು ಬರುತ್ತದ? ಇದು ಸರ್ ಇಡೀ ಇದೆ ಸರ್. ಇದು ವಿಡಿಯೋ. ಭಾಳ ಸರ್ ಪವರ್ ವಿಂಡೋ ಸರ್. ಹಾಂ. ಒಟ್ಟು ಶೀಟ್ ಗೀಟ್ ಎಲ್ಲ ಕಂಡೀಷನ್ ಸರ್. ಒಟ್ಟು ಕಲಾ ಗಿಲ ಎಲ್ಲ ಮಾಡಿದೆ ಸರ್. ರೀಪೇಂಟ್ ಆಗಿದೆಯಾ? ಅದು ಏನು ಪಾಯಿಂಟ್ ಮಾಡಿಲ್ಲ ಸರ್ ಕಲರ್. ಅಲ್ಲ, ರೀಪೇಂಟ್ ಫುಲ್ ಗಾಡಿ ಫುಲ್ ಆಗಿದೆಯಾ ಹಿಂಗೆ? ಹ್ಞೂ ಸರ್, ಫುಲ್ ಆಗಿದೆ ಸರ್ ಎಲ್ಲ. ಓಕೆ, ಯಾವ್ದು ಮಾಡಲು? ಸರ್ ಅದು 16 ಸರ್, 2 ಸರ್. ಓಕೆ, ಓನರ್ ಎಷ್ಟು ಯಾರು? ಓನರ್ ಸರ್ ತೊಳೋ 4ನೇ ಸರ್. ತೊಳೋ ನೀವು ಮೂರಾ? ಹಾಂ ಸರ್, ನಾವು ಸರ್ 3ನೇ ಸರ್, ತೊಳೋ ಸರ್ 4ನೇ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಸರ್ ಅದರೊಳಗೆ ಫೋಟೋ ಇಲ್ಲ ಸರ್, ನೋಡಿರಿ. ನೋಡಿಲ್ವಾ? ಹಾಂ, ಅದು ಆಯ್ತು ಸರ್. ಓಕೆ, ಎಲ್ಲ ಬೋರ್ಡಲ್ಲ ಇದು? ಹಾಂ ಸರ್, ಸ್ವಲ್ಪ ಅವು ಡಾಕ್ಯುಮೆಂಟ್ ಸರ್ ಇವು ಸರ್ ಪೆಂಡಿಂಗ್ ಆಗಿ. ಎಲ್ಲ ಡಾಕ್ಯುಮೆಂಟು ಪೆಂಡಿಂಗ್ ಇದಾವಾ? ಹಾಂ ಸರ್, ಎಲ್ಲ ಡಾಕ್ಯುಮೆಂಟ್ ತೊಗೊಳೋ ಮಾಡ್ಕೋಬೇಕು. ಯಾವುದು ರನ್ನಿಂಗ್ ಇಲ್ಲ? ಯಾವುದೂ ರನ್ನಿಂಗ್ ಇಲ್ಲ ಸರ್. ಓಕೆ, ಓಲಿ ಇಂಜಿನ್ ಕಂಡೀಷನ್ ಆಗಿದೆ? ಹಾಂ ಸರ್, ಸಖತ್ತಾಗಿದೆ ಸರ್. ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್. ಎಷ್ಟು ನೋಡ್ಬೋದು, ಏನು ಟೈಲ್ ಹೊಡಿಬೋದು ಸರ್. ಹ್ಞೂ. ಅವ್ರ ಗಾಡಿ ಸರ ಕ್ಲೀಟಾ ಬುಕ್ ಮಾಡ್ಯಾರ ಸರ್. ಹ್ಞೂ. ಅದು ಅವ್ರು ಓನರ್ ತೊಗೊಂಡು ಒಂದು ವರ್ಷ ಇದು ಮಾಡ್ದ. ಅದೊಂದು ಡಾಲರ್ ಸರ್ ಸಿಗಲ್ಲ ಬಿಟ್ಟ ಗಾಡಿ. ಕೊಡ್ಬೇಕಾಗ ಗಾಡಿ ಕೊಡ್ಬೇಕಂತ. ಹ್ಞೂ. ಟೈರ್ ಹೆಂಗಿದೆ ಸರ್? ಸರ್ ಟಾಸ್ಕ್ ಇದು ಇನ್ನೂ 50% ಸರ್. ಇನ್ನು 50% ಇದಾವ? ಹಾಂ ಸರ್. ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಹಾಂ, ಹೊಸ ವರ್ಕಿಂಗ್ ಸರ್, ಎಲ್ಲ ವರ್ಕಿಂಗ್ ಇದೆ. ಸೀಟ್ ಕವರ್ಸು? ಎಲ್ಲ ಸರ್, ಸೀಟ್ ಕವರ್ ಹೊಸ ಹಾಕಿ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸು? ಫೈನಾನ್ಸ್ ಏನಿಲ್ಲ ಸರ್. ಓಕೆ, ಈಗ ಗಾಡಿ ಡಾಕ್ಯುಮೆಂಟ್ಸ್ ಒಂದೇ ಲ್ಯಾಪ್ಸ್ ಆಗಿರೋದು? ಹಾಂ ಸರ್, ಅವೆಲ್ಲ ಲಾಪ್ಸ್ ಸರ್. ಓಕೆ, ಈ ಗಾಡಿ ಇರೋದು ಎಲ್ಲಿ ಸರ್ ಇದು? ಇದು ಅಫ್ಜಲ್ಪುರ್ ಸರ್, ಅಫ್ಜಲ್ಪುರ್. ಜಿಲ್ಲೆ ಯಾವ್ದು ಸರ್? ಇದು ಕಲಬುರಗಿ ಸರ್. ಕಲಬುರ್ಗಿ ಜಿಲ್ಲೆನಾ? ಹಾಂ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಗಾಡಿ ಸರ್ 2 ಸರ್ ಹೇಳ್ತಾರೆ ಸರ್. 3 ಎಷ್ಟು? 3 ಲಕ್ಷ ಸರ್. 3 ಲಕ್ಷ? ಹಾಂ ಸರ್. 3 ಲಕ್ಷಕ್ಕೆ ಡಾಕ್ಯುಮೆಂಟ್ಸ್ ಇಲ್ದಿರ ಗಾಡಿ ಕೊಡ್ತೀರಾ ಸರ್? ಇಲ್ಲ ಸರ್, ಏನು ಇನ್ನೂ ಹೆಚ್ಚು ಕಮ್ಮಿ ಆಗ್ತದೆ. ಹ್ಞೂ. ಯಾಕಂದರೆ 2.5 2.25 ಲಕ್ಷಕ್ಕೆ ಗಾಡಿ ಡಾಕ್ಯುಮೆಂಟ್ಸ್ ಇರೋಂಥ ಗಾಡಿಗಳೇ ಸಿಗ್ತವೆ. ಹೌದು ಸರ್. ಹ್ಞೂ. ಹಂಗಾಗಿ ಇಲ್ಲ ಸರ್, ಇನ್ನೂ ಏನು ಹೆಚ್ಚು ಕಮ್ಮಿ ಮಾಡೋಣ ಸರ್. ಮಾಡಲೇಬೇಕು, ಕಮ್ಮಿ ಮಾಡಲೇಬೇಕು. ಹಾಂ. ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಗಾಡಿ ನಿಮ್ಮ ಕಡೆ ಇರುತ್ತೆ, ಯಾರು ತೊಗೊಳಲ್ಲ ಅಷ್ಟೇ. ಹೌದು ಸರ್. ಓಕೆ, ಈ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಸೀದಾ ನಮ್ಮದೇ ಸರ್ ನಂಬರ್. ಸರಿ ಸರ್, ಆಯಿತು. ಯಾಕಲ್ಲ ಸರ್, ಅದು ಸರ್ ಇನ್ನೊಂದು ಸಲ ರೇಟ್ ಕೇಳ್ಕೊಂಡು ಸರ್ ಕಾಲ್ ಮಾಡ್ತೀನಿ ಸರ್. ನನಗೇನು ಕಾಲ್ ಮಾಡಿಬಿಡಿ ಮತ್ತೆ. ನಾನು ಹಾಂ ಹಂಗೆ ಸರ್. ಯೂಟ್ಯೂಬಲ್ಲಿ ಹಾಕಿರ್ತೀನಿ. ನಿಮಗೆ ಹಾಂ ಕಸ್ಟಮರ್ ಕಾಲ್ ಮಾಡ್ತಾರಲ್ಲ ಯಾರಾದರೂ, ಹಾಂ ಹಾಂ. ಅದೇನು ಫೈನಲ್ ರೇಟ್ ನೀವು ಅವರು ಮಾತಾಡ್ಕೊಂಬೇಕಷ್ಟೇ. ಯಾಕಲ್ಲ ಸರ್. ಓಕೆ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.